ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನೀರು ದೋಸೆ ಮಾಡ್ತಾಯಿದ್ದೀನಿ. ಇದನ್ನು ನಾನು ರಾತ್ರಿಗೆ ನೆನೆಸಿಟ್ಟಿದ್ದೆ. ಈಗ ಬೆಳಗ್ಗೆ ಒಂದು 3-4 ಸಲ ಇದನ್ನು ನೋಡಿ, ಈಗ 3-4 ಸಲ ಆದರೂ ತೊಳಿಬೇಕು, ಯಾಕಂದರೆ ರೇಷನ್ ಅಕ್ಕಿ ಅಲ್ವಾ, ತುಂಬ ಹಾಕ್ತಾಯಿದ್ದೀನಿ. ಇದು ರೇಷನ್ ಅಕ್ಕಿ, ಇದರಿಂದ ಚೆನ್ನಾಗಿ ಬರುತ್ತೆ ದೋಸೆ, ನೀರು ದೋಸೆ. ಇದು ಮಾಡಲಿಕ್ಕೆ ಒಬ್ಬೊಬ್ರಿಗೆ ತುಂಬ ಕಷ್ಟ ಆಗುತ್ತೆ. ನಾನು ಖಾಲಿ ಅಕ್ಕಿ ಅಷ್ಟೇ ಹಾಕಿದ್ದೀನಿ, ಮತ್ತು ಏನೂ ಇಲ್ಲ. ಒಬ್ಬೊಬ್ಬರು ಕಾಯಿ ಹಾಕ್ತಾರೆ, ಇದು ಮಿಕ್ಸಿಯಲ್ಲಿ ಹಾಕುವಾಗ ಕಾಯಿ ಹಾಕ್ತಾರೆ. ಆದರೆ ಇದನ್ನೇನೆಂದರೆ ಒಂಥರ ಚೆನ್ನಾಗಿ ಸ್ಮೂತಾಗಿ ಇದು ಮಾಡಿಕೊಳ್ಬೇಕು, ಅರಿಬೇಕು ಮಿಕ್ಸಿಯಲ್ಲಿ. ಇದನ್ನೊಂದು 3-4 ಸಲ ಆದರೂ ತೊಳೆದಿದ್ದೀನಿ ನಾನು ಚೆನ್ನಾಗಿ, ಅಂದರೆ ರೇಷನ್ ಅಕ್ಕಿ ಅಲ್ವಾ, ಅದಕ್ಕೆ ಎಷ್ಟು ಬೆಳಗಾಗ್ತದೆ ನೋಡಿ. ಹೀಗೆ ನೋಡಿ, ಇದು ಎಷ್ಟು ಸ್ಮೂತ್ ಪೇಸ್ಟ್ ಆಗಿದೆ ಆಗಿದೆ. ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟೇ ತೆಳ್ಳಗಾಗಬೇಕು, ತುಂಬ ನೀರಾಗಬಾರ್ದು, ನೋಡ್ಕೊಳ್ಬೇಕು. ಎಷ್ಟು ಅಂದಾಜಿನ ಮೇಲೆ ನೀರು ಹಾಕಬೇಕು, ಯಾಕಂದರೆ ತುಂಬ ತೆಳು ಆದರೆ ಕಡೆಗೆ ದೋಸೆ ಎಳ್ಳಲ್ಲ. ನೋಡಿ, ಗ್ಯಾಸ್ ಹಚ್ತಾ ಇದ್ದೀನಿ. ಅದಿದೆ ಇದು. ತುಂಬ ದಪ್ಪನೂ ಹಾಕಬಾರ್ದು, ತೆಳು ಹಾಕಬೇಕು. ಮುಚ್ಚಬೇಕಿದೆ, ಇಲ್ಲಾಂದರೆ ಅದು ಹಿಟ್ಟಿಟ್ಟಾಗುತ್ತೆ, ಒಂಥರ ಮೇಲೆ ಸರಿ ಬೇಯಲ್ಲ. ಇದಾದ್ಮೇಲೆ ನೋಡಿ, ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ. ಈಗ ನಾನು ಅದು ಹೂರಣ ಮಾಡಿಟ್ಟಿದ್ದೆ, ಬೆಲ್ಲ, ಕಾಯಿ ಮತ್ತು ಎಳ್ಳು ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರು, ಇಷ್ಟನ್ನು ಹಾಕಿ ಈ ಥರ ನೋಡಿ, ಈ ಥರ ಮಡಚಿ ಕೊಟ್ಟರೆ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ಯಾಕಂದರೆ ತುಂಬ ಚೆನ್ನಾಗಾಗುತ್ತೆ, ಬೆಲ್ಲದಿಂದ ಮಾಡಿದ್ದಲ್ವ, ತುಂಬ ಚೆನ್ನಾಗಾಗುತ್ತೆ. ನನ್ನ ಈ ಚಾನೆಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಮಾಡಿಕೊಡಿ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಾಗುತ್ತೆ. ಬೆಳಗ್ಗೆ ನಾಷ್ಟಕ್ಕೆ ಇದನ್ನು ಮಾಡಿ.